ಶ್ರೀಗುರುಭ್ಯೋ ನಮಃ. ಹರಿ ಓಂ. ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದೇವಿ ಪ್ರಚೋದಯಾತ್. ಸಮಸ್ತ ಪ್ರಜಾಧ್ವನಿ ಟಿವಿ ವೀಕ್ಷಕರಿಗೆ ನಿತ್ಯವಾಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ಶುಕ್ರವಾಸರದಲ್ಲಿ ಶ್ರೀ ಕ್ರೋಧಿನಾಮ ಸಂವತ್ಸರೆ ದಕ್ಷಿಣಾಯನೆ ಶರದ್ ಋತು ಕಾರ್ತಿಕ ಮಾಸೆ ಕೃಷ್ಣ ಪಕ್ಷೆ ಗತಶಾಲಿ 1946ನೇ ಗತಕಲಿ 5125ನೇ ದಿನಾನಿ ಶುಕ್ರವಾಸರದಲ್ಲಿ. ಇವತ್ತಿನ ತಿಥಿ ತ್ರಯೋದಶಿ. ಇವತ್ತಿನ ನಕ್ಷತ್ರೆ ಸ್ವಾತಿ ನಕ್ಷತ್ರೆ. ಶುಕ್ರವಾಸರದಲ್ಲಿ ದ್ವಾದಶ ರಾಶಿಗಳ ಫಲಾಫಲಗಳನ್ನು ನೋಡೋಣ ಬನ್ನಿ. ಪ್ರಥಮ ರಾಶಿ ಮೇಷರಾಶಿ. ಮೇಷರಾಶಿ ಮೇಷಲಗ್ನದವರಿಗೆ ಹಣ ಉಳಿತಾಯ ಮಾಡುವಂಥ ಶುಭ ದಿವಸ. ಮನೆಗಳಲ್ಲಿ ಗೌರವ ಕೂಡ ನಿಮಗೆ ದೊರಕುವಂಥದ್ದು. ಮುಖ್ಯ ಅತಿಥಿಗಳು ನಿಮ್ಮ ಮನೆಗೆ ಆಗಮನ ಮಾಡುವಂಥದ್ದು. ಸಂತಸಮಾನವಾದಂಥ ದಿನಮಾನವಾಗಿರುತ್ತೆ. ಜೊತೆಗೆ ವ್ಯಾಪಾರ ಕ್ಷೇತ್ರದಲ್ಲಿ ಸಮಾಜದಲ್ಲಿ ಗೌರವ ಹೆಚ್ಚಾಗುವಂತಹ ದಿನಮಾನವಾಗಿರುತ್ತೆ. ಸಂಗಾತಿಯ ಸೂಕ್ಷ್ಮತೆಯಿಂದ ಸಲಹೆಯಿಂದ ನಿಮ್ಮ ಯಶಸ್ಸಿಗೆ ಕಾರಣ ಕೂಡ ಆಗುವಂಥದ್ದು. ಮೇಷರಾಶಿಯವರಿಗೆ ಶುಭ ಸಂಖ್ಯೆ ಬಂದು 5, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ವೃಷಭ. ವೃಷಭ ರಾಶಿಯವರಿಗೆ ಪುಣ್ಯಕ್ಷೇತ್ರಗಳ ಪ್ರವಾಸ ಹೋಗಲು ನೀವು ನಿರ್ಧಾರ ಮಾಡುವಂಥ ದಿನಮಾನವಾಗಿರುತ್ತೆ. ಷೇರು ಮಾರುಕಟ್ಟೆಯಲ್ಲಿ ವ್ಯಾಪಾರ ಪ್ರಗತಿ ಕೂಡ ನಿಮಗೆ ಕಂಡು ಬರುವಂಥದ್ದು. ಕುಟುಂಬದಲ್ಲಿ ಒಳ್ಳೆಯ ವಾತಾವರಣ, ಧರ್ಮ ಕಾರ್ಯಗಳಲ್ಲಿ ಆಸಕ್ತಿ, ನೂತನ ವಾಹನ ಕೊಳ್ಳುವಂತಹ ವ್ಯವಸಾಯ ಕ್ಷೇತ್ರಗಳಲ್ಲಿ ಸಾಧಾರಣ ಲಾಭಗಳು ಸಹ ನೋಡುವಂಥದ್ದಾಗಿರುತ್ತೆ. ವೃಷಭ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ದುರ್ಗಾ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಿಥುನ. ಮಿಥುನ ರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸಮಯಕ್ಕೆ ಸರಿಯಾಗಿ ನೀವು ಮಾಡುವಂಥ ದಿನಮಾನವಾಗಿರುತ್ತೆ. ನೀವು ಜವಾಬ್ದಾರಿಯುತವಾಗಿ ಕೆಲಸ ಮಾಡುವಂಥರಾಗಿರ್ತೀರಿ. ಯೋಚಿಸದೆ ಮಾಡಿದ ಕೆಲಸಗಳಿಂದ ನಿಮ್ಮ ತಪ್ಪುಗಳಿಂದ ನೀವು ಖಿನ್ನತೆಗೆ ಒಳಗಾಗುವಂತಹ ವಿಚಾರಗಳು ನಿಮ್ಮ ಎದುರಾಗುವಂಥದ್ದು. ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಕೂಡ ಆಗುವಂಥದ್ದು. ಅಧಿಕ ಖರ್ಚು ಕೂಡ ನಿಮಗೆ ಎದುರಾಗುವಂಥದ್ದು. ಜೊತೆಗೆ ನಿಮ್ಮ ಒಂದಿಷ್ಟು ಶಕ್ತಿ ಪೂರ್ವಿಕರ ಆಸ್ತಿಯಿಂದ ಲಾಭ ನೋಡುವಂಥ ದಿನಮಾನ ಕೂಡ ಆಗಿರುತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಹಿರಿಯರು ಕೂಡ ಮನ್ನಣೆ ಕೊಡುವಂಥ ಶುಭ ದಿವಸವಾಗಿರುತ್ತೆ. ಮಿಥುನ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ನಿಮ್ಮ ಕುಲದೇವತೆ ಸ್ತ್ರೀ ದೇವತೆ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕರ್ಕಾಟಕ. ಕರ್ಕಾಟಕ ರಾಶಿಯವರಿಗೆ ನಿಮ್ಮ ಕಾರ್ಯಶ್ರಮತೆಗೆ ನಿಮ್ಮ ಸಹೋದ್ಯೋಗಿಗಳಿಂದ ಪ್ರಶಂಸೆ ಕೂಡ ಸಿಗುವಂಥದ್ದು. ಜೊತೆಗೆ ನೀವು ವಿಶೇಷವಾಗಿ ನಿಮ್ಮ ಕುಟುಂಬದಲ್ಲಿ ಪಾತ್ರರಾಗುವಂಥ ದಿನಮಾನವಾಗಿರುತ್ತೆ. ಸ್ನೇಹಿತರು ನಿಮಗೆ ಅತಿಯಾಗಿ ಅಳಿಲು ಸೇವೆ ಅನ್ಕೊಂಡು ನಿಮ್ಮನ್ನು ಪ್ರಶಂಸೆಯಾಗಿ ಗೌರವ ಸ್ಥಾನಕ್ಕೆ ಕೊಂಡು ಹೋಗುವಂಥ ದಿನಮಾನವಾಗಿರುತ್ತೆ. ನಿಮಗೆ ಬರಬೇಕಾದ ಬಾಕಿಗಳು ಋಣಾತ್ಮಕಗಳು ಯಾವುದೇ ಇದ್ರೂ ಕೈ ಸೇರುವಂಥದ್ದು. ನಿಮ್ಮ ಸಹೋದರರಿಗೆ ಉಡುಗೊರೆ ಕೊಡುವಂತಹ ಶುಭ ಕಾಲ ಅಂತಾನೆ ಹೇಳುವಂಥದ್ದು. ರೈತಾಪಿ ವರ್ಗದವರಿಗೆ ದ್ವಿಗುಣ ಲಾಭವಾಗಿರುತ್ತೆ. ಕರ್ಕಾಟಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 4, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಸಿಂಹ. ಸಿಂಹ ರಾಶಿಯವರಿಗೆ ವೈದ್ಯಕೀಯ ಕ್ಷೇತ್ರದಲ್ಲಿರುವಂಥವರು ಒಂದಿಷ್ಟು ಒತ್ತಡಕ್ಕೆ ಒಳಸಿಲುಕುವ ಸಾಧ್ಯತೆಗಳಿರುತ್ತೆ. ಜೊತೆಗೆ ನಿಮ್ಮ ಸಮಾಜ ಸೇವೆಗಳು ಯಾವ್ದಾರ ಮಾಡುವಂತಹ ದಿನಮಾನಗಳಿದ್ರೆ ಇವತ್ತು ನಿಮಗೆ ತೃಪ್ತಿ ತಂದು ಕೊಡುವಂತಹ ಸೇವೆಗಳು ಆಗುತ್ತೆ. ಜೊತೆಗೆ ಭಾರೀ ಲಾಭ ನೋಡುವಂಥ ಶುಭ ದಿವಸಗಳು ಕೂಡ ನೋಡಬಹುದು. ವ್ಯಾಪಾರ ಕ್ಷೇತ್ರದಲ್ಲಿ ಹಣ ಹೂಡಿಕೆ ಮಾಡುವಂಥವರಿಗೆ ಸಹಕಾರ ಕೂಡ ನಿಮಗೆ ತಂದು ಕೊಡುವಂಥದ್ದು. ತಂದೆಯ ಆರೋಗ್ಯದಲ್ಲಿ ಸುಧಾರಣೆ ಕೂಡ ಕಾಣಬಹುದು. ಸಿಂಹ ರಾಶಿಯವರಿಗೆ ಮಧ್ಯವರ್ತಿಗಳಿಗೆ ಒಂದಿಷ್ಟು ಪೆಟ್ಟು ಬೀಳುವ ಸಾಧ್ಯತೆಗಳಿರುತ್ತೆ. ಅತ್ಯಂತ ಮುನ್ನೆಚ್ಚರಿಕೆ ಆಗಿರತಕ್ಕದ್ದು. ಸಿಂಹ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ನೀಲಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಕನ್ಯಾ. ಕನ್ಯಾ ರಾಶಿಯವರಿಗೆ ಕೇತು ಜನ್ಮದಲ್ಲಿರೋದ್ರಿಂದ ಸ್ವಲ್ಪ ಕೋಪ ಸ್ವಭಾವ ಜಾಸ್ತಿ ಆಗುತ್ತೆ. ಅನವಶ್ಯಕವಾಗಿ ತಿರುಗಾಟ, ಒಂದಿಷ್ಟು ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಹಿನ್ನಡೆ ಆಗುವಂಥದ್ದು, ಎಡುವಂಥದ್ದು ಎಚ್ಚರಿಕೆಯಿಂದಿರಬೇಕು. ಸಂಬಂಧಿಕರುಗಳಲ್ಲಿ ಒಂದಿಷ್ಟು ವಿಚಾರಗಳ ಮಾತುಕತೆ ಮೇಲೆ ಕಡಿಮೆ ಮಾಡುವುದು ಒಳಿತು. ಕನ್ಯಾ ರಾಶಿಯವರಿಗೆ ಒಂದಿಷ್ಟು ವಿಚಾರಗಳಲ್ಲಿ ಮಾತಿನ ಮೇಲೆ ಕೋಪಗಳ ಜೊತೆಗೆ ಹಿಡಿತ ಮಾಡೋದು ತುಂಬ ಅತ್ಯುತ್ತಮವಾಗಿರುತ್ತೆ. ಎಚ್ಚರಿಕೆ. ಶುಭ ಸಂಖ್ಯೆ ಬಂದು 2, ಶುಭವರ್ಣ ಬಂದು ಹಸಿರು.
ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ, ಕೇತು ಗ್ರಹ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ತುಲಾ. ತುಲಾ ರಾಶಿಯವರಿಗೆ ವ್ಯಾಪಾರ ವ್ಯವಹಾರ ಒಂದಿಷ್ಟು ಮುನ್ನಡೆಯಾಗಿ ನೀವು ಮಾಡುವಂಥದ್ದು. ಶುಭ ಕಾರ್ಯಗಳು ಸ್ವಲ್ಪ ನಿಧಾನವಾದರೂ ನಿಮ್ಮ ಆಸೆಯಂತೆ ಆಗುವಂಥದ್ದು, ಸಂತಸಮಯವಾಗಿರುವಂಥದ್ದು. ನ್ಯಾಯಾಲಯಗಳಲ್ಲಿ, ಕೆಲಸ ಕಾರ್ಯಗಳಲ್ಲಿ, ಕೋರ್ಟು ಕಚೇರಿ ವ್ಯವಹಾರಗಳಲ್ಲಿ ನಿಮ್ಮ ಪರವಾಗಿ ಆಗುವಂಥ ಅವಕಾಶಗಳು ಕೂಡ ನೋಡುವಂಥ ದಿನಮಾನವಾಗಿರುತ್ತೆ. ತುಲಾರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಹಸಿರು. ಪರಿಹಾರವಾಗಿ ಹನುಮಾನ್ ಚಾಲೀಸ ಪಠನ ಒಳಿತು. ಮುಂದಿನ ರಾಶಿ ವೃಶ್ಚಿಕ. ವೃಶ್ಚಿಕ ರಾಶಿಯವರಿಗೆ ನೂತನ ನಿವೇಶನಗಳು ಅಥವಾ ಹೊಸ ಮನೆ ಖರೀದಿ ಮಾಡುವ ಅವಕಾಶಗಳು ನಿಮಗೆ ಪೂರೈಕೆ ಆಗುತ್ತೆ. ನಿಮ್ಮ ಆಸೆಗಳು ಪೂರೈಕೆ ಆಗುವಂಥ ಶುಭ ದಿವಸವಾಗಿರುತ್ತೆ. ಸಂಗಾತಿಯ ಸಹಕಾರ ಕೂಡ ನಿಮಗೆ ಸಿಗುವಂಥದ್ದು. ಕುಟುಂಬದಲ್ಲಿ ಸಾಮರಸ್ಯ ಕೂಡ ಕಾಣಬಹುದಾಗಿರುತ್ತೆ. ಮಕ್ಕಳ ನಡತೆ ನಿಮಗೆ ಕೆಲವೊಂದು ಬೇಜಾರು ತರುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆ, ಮಕ್ಕಳ ಮೇಲೆ ಗಮನ ಕೂಡ ಇರುವಂಥದ್ದು. ಮಿತ್ರರೊಡನೆ, ನಿಮ್ಮ ಸ್ನೇಹಿತರೊಡನೆ, ನಿಮ್ಮ ಬಾಲ್ಯ ಸ್ನೇಹಿತರೊಡನೆ ಮನಸ್ತಾಪ ಕೂಡ ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಆಗುವಂಥದ್ದು. ಹಾಗಾಗಿ ಮಾತಿನ ಮೇಲೆ ಹಿಡಿತಾ ಇರಲಿ ವೃಶ್ಚಿಕ ರಾಶಿಯವರಿಗೆ. ವೃಶ್ಚಿಕ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 6, ಶುಭವರ್ಣ ಬಂದು ಬಿಳಿ. ಪರಿಹಾರವಾಗಿ ನಿಮ್ಮ ಕುಲದೇವತೆಗಳ ಅನುಷ್ಠಾನ ಒಳಿತು. ಮುಂದಿನ ರಾಶಿ ಧನಸ್ಸು. ಧನಸ್ಸು ರಾಶಿಯವರಿಗೆ ಹಿತಶತ್ರುಗಳ ಕಾಟದಿಂದ ನೀವು ಪಾರಾಗುವಂಥದ್ದು. ಭೂಮಿ ವಾಹನ ಕೊಳ್ಳುವ ಶುಭ ಯೋಗ ಕೂಡ ನಿಮಗಿದೆ. ಧಾರ್ಮಿಕ ಕ್ಷೇತ್ರಕ್ಕೆ ಹೋಗುವ ಮನಸ್ಸು ನಿಮಗಿದ್ರೆ ನಿಮಗೆ ಒಂದಷ್ಟು ಉನ್ನತವಾದಂಥ ಸ್ಥಾನಮಾನಗಳು ದೊರಕುವಂಥದ್ದು. ವಿವಾಹವಾಗಲು ಪ್ರಯತ್ನಿಸುತ್ತಿರುವವರಿಗೆ ನಿರೀಕ್ಷೆಗೂ ಮೀರಿಗೆ ನಿಜವಾಗಿಯೂ ವಿವಾಹ ಆಗುವ ಒಂದಷ್ಟು ಅನುಭವಗಳು, ಒಂದಷ್ಟು ಅನುಭವಸ್ಥರುಗಳಿಂದ ನಿಮಗೆ ಒಂದಷ್ಟು ನಿಶ್ಚಯವಾಗುವಂಥದ್ದು. ನಿಮ್ಮ ತಾಯಿಯ ಸಹಾಯ ಕೂಡ ನಿಮಗೆ ಸಿಗುವಂಥದ್ದು. ಹೊಸ ವ್ಯವಹಾರಗಳಿಗೆ ಮತ್ತು ಹೊಸ ಹೂಡಿಕೆಗಳಿಗೆ ಇದು ಸೂಕ್ತ ಕಾಲವಲ್ಲ. ಧನುಸ್ಸು ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೇಸರಿ. ಪರಿಹಾರವಾಗಿ ವಿಷ್ಣು ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಮಕರ. ಮಕರ ರಾಶಿಯವರಿಗೆ ಹೊಸ ವ್ಯವಹಾರ ಪ್ರಯತ್ನದಿಂದ ಶುಭ ಕಾಲ, ಶುಭ ದಿವಸವಾಗಿರುತ್ತೆ. ಜೊತೆಗೆ ಆರೋಗ್ಯದಲ್ಲಿ ಒಂದಿಷ್ಟು ವ್ಯತ್ಯಾಸ ಕೂಡ ನೋಡುವಂಥದ್ದು. ಮಾನಸಿಕ ನೆಮ್ಮದಿ ಕೂಡ ಕಳೆದುಕೊಳ್ಳುವಂಥ ದಿನಮಾನವಾಗಿರುತ್ತೆ. ಎಚ್ಚರಿಕೆ, ಇಲ್ಲ ಸಲ್ಲದ ಕೋಪ ಸ್ವಭಾವಕ್ಕೆ ನೀವು ತುತ್ತಾಗಿದ್ರೆ ನಿಮಗೆ ಅಷ್ಟು ಮೂರ್ಖರಿನ್ನೊಬ್ಬರು ಇರೋದಿಲ್ಲ. ಹಾಗಾಗಿ ಕೋಪದ ಮೇಲೆ, ಮಾತಿನ ಮೇಲೆ ಹಿಡಿತವಿರಲಿ. ನಿಮಗೆ ಗೌರವ ಕಡಿಮೆ ಆಗುವಂಥ ಸಂದರ್ಭಗಳಲ್ಲಿ ನೀವು ಹಿನ್ನಡೆಯಾಗಿ ಮಾತುಕತೆಯಿಂದ ದೂರ ಉಳಿಯುವುದು ಒಳಿತಾಗಿರುತ್ತೆ. ಮಕರ ರಾಶಿಯವರಿಗೆ ಶುಭ ಸಂಖ್ಯೆ ಬಂದು 8, ಶುಭವರ್ಣ ಬಂದು ಶ್ವೇತವರ್ಣ. ಪರಿಹಾರವಾಗಿ ನವಗ್ರಹಗಳ ಅಷ್ಟೋತ್ತರ ಪಠನ ಒಳಿತು. ಮುಂದಿನ ರಾಶಿ ಕುಂಭ. ಕುಂಭರಾಶಿಯವರಿಗೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಒತ್ತಡಗಳು ಹೆಚ್ಚಾದರೂ ಕೂಡ ಒಂದಿಷ್ಟು ಖರ್ಚುಗಳು ಹೆಚ್ಚಾಗುವಂಥದ್ದು. ಜೊತೆಗೆ ನಿಮಗೆ ತಾಯಿಯ ಕೆಲಸಗಳು ನಿಮಗೆ ಒಂದಷ್ಟು ತಾಳ್ಮೆಯಿಂದ ಮಾಡಿದರೆ ನಿಮಗೆ ಲಾಭದಾನವಾಗಿರುತ್ತೆ. ಜೊತೆಗೆ ನಿಮ್ಮ ಪ್ರಯತ್ನಕ್ಕೆ ಫಲಕಾರಿ ಕೂಡ ಸಿಗುವಂಥದ್ದು. ಸಾಲದ ವಹಿವಾಟಿನಲ್ಲಿರುವಂಥವರಿಗೆ ಸ್ವಲ್ಪ ಋಣಾತ್ಮಕದಿಂದ ಹೊರಗಡೆ ಬರುವಂಥದ್ದಾಗಿರುತ್ತೆ. ಪರೀಕ್ಷೆಗಳಲ್ಲಿ ಯಾರು ವಿದ್ಯಾರ್ಥಿಗಳಿರ್ತಾರೆ ಅವ್ರಿಗೆ ಒಂದು ಉತ್ತಮವಾದಂಥ ಒಂದಷ್ಟು ವಿದೇಶಕ್ಕೆ ಹೋಗುವಂಥ ಅವಕಾಶಗಳು ಸಿಗುತ್ತೆ. ಉದ್ಯೋಗ ಪ್ರಾಪ್ತಿ ಕೂಡ ಯೋಗಗಳಿದೆ, ಬಡ್ತಿ ಆಗುವ ಯೋಗಗಳಿದೆ. ನಿಮಗೆ ಈ ದಿವಸದಲ್ಲಿ ನೂತನ ಕೆಲಸಗಳಿಗೆ ಶುಭ ಕಾಲವಲ್ಲ. ಕುಂಭರಾಶಿಯವರಿಗೆ ಶುಭ ಸಂಖ್ಯೆ ಬಂದು 7, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ನಿಮ್ಮ ಹತ್ತಿರದಲ್ಲಿರುವಂಥ ಪ್ರಸನ್ನ ಆಂಜನೇಯ ದೇವಾಲಯ ದರ್ಶನ ಒಳಿತು. ಕೊನೆಯ ರಾಶಿ ಮೀನರಾಶಿ. ಮೀನರಾಶಿಯವರಿಗೆ ಅನಗತ್ಯ ಖರ್ಚುಗಳು ಒಂದಿಷ್ಟು ಎದುರಾಗುವಂಥದ್ದು. ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಮೇಲಧಿಕಾರಿಗಳ ಬಾಂಧವ್ಯ ಕೂಡ ನಿಮಗೆ ಒಂದಿಷ್ಟು ಪುಣ್ಯ, ಒಂದಿಷ್ಟು ಸಂತೋಷ ತಂದು ಕೊಡುವಂಥದ್ದು, ಬಡ್ತಿ ಆಗುವಂಥದ್ದು. ಕೊನೆಯಲ್ಲಿ ಅಂದರೆ ದ್ವಿತೀಯ ಅರ್ಧದಲ್ಲಿ, ಮಧ್ಯಾಹ್ನದ ಅರ್ಧ ಭಾಗದಲ್ಲಿ ಪುಣ್ಯಕ್ಷೇತ್ರಗಳ ದರ್ಶನ ನಿಮಗೆ ಸಿದ್ಧತೆ ಆಗುವಂಥದ್ದು. ಜೊತೆಗೆ ಸಂತಸ ಕೂಡ ತಂದುಕೊಡುವಂಥ ದಿನಮಾನವಾಗಿರುತ್ತೆ. ನಿಮಗೆ ಗೌರವ ಕೂಡ ಸಮಾಜದಲ್ಲಿ ನಿಮಗೆ ದಕ್ಕುವಂಥದ್ದಾಗಿರುತ್ತೆ. ಸನ್ಮಾನಗಳು ಕೂಡ ನಿಮಗೆ ಸಿಗುವಂಥದ್ದಾಗಿರುತ್ತೆ. ಮೀನರಾಶಿಯವರಿಗೆ ಶುಭ ಸಂಖ್ಯೆ ಬಂದು 1, ಶುಭವರ್ಣ ಬಂದು ಕೆಂಪು. ಪರಿಹಾರವಾಗಿ ಗುರು ದತ್ತಾತ್ರೇಯರ ಆರಾಧನೆ ಒಳಿತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ.